ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಸರ್. ಕೆಲವೊಂದು ಗೊತ್ತಿಲ್ಲಪ್ಪ, ನನಗೇನು ಗೊತ್ತಿಲ್ಲ. ಪ್ರಕರಣದಲ್ಲಿ ಕ್ಯಾನ್ಸಲ್ ಆಗಿದೆ. ಸಿಎಂ ಡಿಸಿಎಂ ಅವರು 25ನೇ ತಾರೀಕು ಹೋಗ್ತಾ ಇದ್ದಾರೆ ಅಂತಲ್ಲ ಸರ್ ಡೆಲ್ಲಿಗೆ. ಏನು ಸರ್ 25ನೇ ತಾರೀಕು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರು ಬ್ಯಾಕ್ವರ್ಡ್ ಕ್ಲಾಸ್ದು ಇಲ್ಲಿ ಏನು ಸಭೆ ಆಗಿದೆ ಅದೊಂದು ಸಭೆಯನ್ನು ಡೆಲ್ಲಿಯಲ್ಲಿ ಮಾಡ್ತಾರೆ ಅಂತ ನಮಗೆ ತಿಳಿದಿರೋ ಅಂಥದ್ದು. ಅದಕ್ಕೆ ಹೋಗ್ತಾ ಇದ್ದಾರೆ ಅಂತ. ಅದನ್ನು ಹೋದಾಗ ಸ್ವಾಭಾವಿಕವಾಗಿ ಹೈಕಮಾಂಡ್ನವ್ರ ಜೊತೆ ಮಾತಾಡಿಕೊಂಡೇ ಬರ್ತಾರೆ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಸರ್, ನೀವು ಒಂದಷ್ಟು ನಿಗಮ ಮಂಡಳಿ ಬೋರ್ಡ್ ಅಂಡ್ ಕಾರ್ಪೊರೇಷನ್ ಅದು ವಿಚಾರಕ್ಕೆ ಲಿಸ್ಟ್ ಕೊಟ್ಟಿದ್ರಿ ಸರ್. ನೀವು ಎಲ್ಲ ಕೂಡ ವರ್ಕ್ ಮಾಡಿ ಲಿಸ್ಟ್ ಕೊಟ್ಟರು ಕೂಡ ಯಾಕೆಷ್ಟು ವಿಳಂಬ ಆಗ್ತಾ ಇದೆ ಅಂತ ಸರ್? ಗೊತ್ತಿಲ್ಲಪ್ಪ, ನಾನು ಕೊಡೋದು 6 ತಿಂಗಳಾಯ್ತು ಕೊಟ್ಟು. ಅದನ್ನು ಅವರು ಈಗೆಲ್ಲ ಪ್ರೊಸೆಸ್ ಮಾಡಿದ್ದಾರೆ, ಅಂತಿಮ ಹಂತದಲ್ಲಿದೆ, ಇಷ್ಟರಲ್ಲೇ ಅನೌನ್ಸ್ ಮಾಡ್ತಾರೆ, ಪ್ರಕಟಣೆ ಮಾಡ್ತಾರೆ ಅಂತ ಹೇಳಿ ಕೇಳಿದೆ. ಅದು ಆಯ್ತು ಬಿಡ್ರಿ, ಈಗ ಮಾಡ್ತಾರಲ್ಲಪ್ಪ. 2 ವರ್ಷ ಆಯ್ತು, 3 ವರ್ಷ ಆಯ್ತು, ಈಗ ಫೈನಲ್ ಆಗಿ ಮಾಡ್ತಾರೆ. ಗೊತ್ತಿಲ್ಲ ನನಗೆ. ನಾವು ಕೊಡೋದು ನಮಗೆ ನೋಡಿ, ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ರು, ನಮಗೆ ಒಂದು 10-11 ಜನ ಸಮಿತಿ ಮಾಡಿ ಕೊಟ್ಟಿದ್ರು. ಆ ಸಮಿತಿ ಎಲ್ಲ ಕೂತ್ಕೊಂಡು ಪ್ರತಿಯೊಂದು ಕ್ಷೇತ್ರದ ಶಾಸಕರು ಕೊಟ್ಟಂಥ ಹೆಸರುಗಳ ಮೇಲೆ ನಾವು ಅದನ್ನು ಆಯ್ಕೆ ಮಾಡಿ ಪಟ್ಟಿ ಮಾಡಿ ಕೊಟ್ಟಿದ್ದೇವೆ. ಅದರ ಮುಂದಿನ ಭಾಗ ಮುಖ್ಯಮಂತ್ರಿಗಳದು ಮತ್ತು ಅಧ್ಯಕ್ಷರದು, ಅದನ್ನು ನಾವು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ. ಸರ್, ಬಿಕ್ಲಶಿವ ಪ್ರಕರಣದಲ್ಲಿ A1 ಆರೋಪಿನ ಇದುವರೆಗೂ ಕೂಡ ಪತ್ತೆ ಹಚ್ಚೋಕೆ ಆಗ್ತಾನೆ ಇಲ್ಲ. ಅದೇ ಹುಡುಕ್ತಾ ಇದ್ದಾರೆ, ಒಂದು ವಾರ ಹುಡುಕ್ತಾ ಇದ್ದಾರೆ. ಏನೇನು ನಿಗದಿ ಮಾಡ್ತಾರೇನ್ರಿ? 2 ದಿನದಲ್ಲಿ ಮಾಡ್ತೀವಿ, 1 ದಿನದಲ್ಲಿ ಅವನು ಫೋರ್ಸ್ಫುಲ್ ಆಗಿ ಹುಡುಕ್ತಾ ಇದ್ದಾರೆ. ಆ ಹುಡುಕಿ ಅವನಿಗೆ ಸಿಕ್ಕೋ ರೀತಿಯಲ್ಲಿ ಮಾಡಲೇಬೇಕಲ್ಲ. ಸರ್, A5 ಆರೋಪಿನ ವಿಚಾರಣೆ ಮಾಡಿ ಕಳಿಸಿರೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಭೈರತಿ ಬಸವರಾಜ್ ಆಯಿತು, ಏನು ಈ ಪ್ರೊಸೀಜರ್ಸ್ ಎಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ಬೇಕಾ?